ಹರ ನೀನೊಲಿದರೆ ಕೊರಡು ಕೊನರುವುದಯ್ಯ, ಹರ ನೀನೊಲಿದರೆ ಬರಡು ಹಯನುವುದಯ್ಯ, ಹರ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪೋವಯ್ಯ, ಹರ ನೀನೊಲಿದರೆ ವಿಷವು ಅಮೃತಬಹುದಯ್ಯ, ಕೂಡಲ ಸಂಗಮ ದೇವ ಅನ್ನುವ ಅಪ್ಪನ ವಾಣಿಯಂತೆ ಇಂಡಿಯ ಶಾಂತೇಶ್ವರ ಮಹಾಸನ್ನಿಧಿಗೆ ಯಾವತ್ತೂ ನಮಿಸಿ ಅವರ ಪ್ರತಿ ಸ್ವರೂಪವೇ ಆದಂಥ ನಮ್ಮ ನಾಡು ಕಂಡಂಥ ದೇಶ ಕಂಡಂಥ ಅಪರೂಪದ ಸಂತಶ್ರೇಷ್ಠರಲ್ಲಿ ಒಬ್ಬರಾದ ನಡೆದಾಡುವ ಮಾತನಾಡುವ ಬಯಲ ಸ್ವರೂಪದ ಸಂತ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಮತ್ತು 10-12 ವರ್ಷದ ನಂತರದಲ್ಲಿ ಇದೇ ಸ್ಥಳದಲ್ಲಿ ನೆನಪಿಸ್ತಕ್ಕಂಥ ಶ್ಲಾಘನೀಯ ಕಾರ್ಯವನ್ನು ಇಂಡಿ ಇದು ಹೂವಿನ ಪೆಂಡಿ ಅಂದಿನಡಿಕೊಂಡು ಹೂವಿನ ಪೆಂಡಿಯನ್ನು ತರಿಸ್ತಕ್ಕಂಥ ಈ ಗ್ರಾಮ ಅದು ಇಂಡಿ ಹೂವಿನ ಪೆಂಡಿ ಹೋಗಿ ಇಂಡಿ ಆಗಿದೆ. ಇಂಥ ಇಂಡಿಯಲ್ಲಿ ಜ್ಞಾನದ ಖಣಿ ಜ್ಞಾನದ ನಿಧಿಯಾದಂಥ ಸಿದ್ದೇಶ್ವರ ಅಪ್ಪಾಜಿಯವರ ಮತ್ತು ನೆನಪಿಸುವಂಥ ಮಹಾನ್ ಕಾರ್ಯವನ್ನು ಮಾಡಿ ಅಂದು ಒಂದು 2 ಮಾತನ್ನು ಹೇಳ್ತಾನೆ. ಏನಪ್ಪ ಅಂತಂದ್ರೆ, ಸಿದ್ಧಾರೂಢರು ಇದ್ದ ಕಾಲಕ್ಕೆ ಭಾಳ ಚಿಕ್ಕ ಬಾಲಕ್ಕಿದ್ದಾಗ ಅವರ ತಾಯಿ ಶಾಂತ ಮಲ್ಲಮ್ಮ ಅನ್ನತಕ್ಕಂಥಕ್ಕಿ ಆಕೆಯ ಶರಗವನ್ನು ಹಿಡಿದ ಆ ತಾಯಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳತ್ತವಾಗ. ಸಣ್ಣ ಬಾಲಕ 2-3 ವರ್ಷ ಕೂಸಿದ್ದಾಗ ಆ ಶರಗನ್ನು ಹಿಡಿದ ಅವರ ತಾಯಿಯಲ್ಲಿ ಓಂ ನಮ ಶಿವಾಯ ಅನ್ನೋದು ಬಂದ್ ಮಾಡ್ತಿರಲ್ಲ, ಅದನ್ನು ಪುನಃ ಪ್ರಾರಂಭ ಮಾಡುವಂಥ ಕಾರ್ಯ ಚಿಕ್ಕ ಬಾಲಕ್ಕಿದ್ದಾಗ ತಾಯಿ ಶರಗನ್ನು ಹಿಡಿದ ಓಂ ನಮ ಶಿವಾಯ ಅಂತಕ್ಕಂಥದ್ದು ಪ್ರಾರಂಭ ಮಾಡ್ತಿರತ್ತ. ಹಾಗೆ ಪ್ರವಚನದ ನಾಡಿನ ತುಂಬ ದೇಶದ ತುಂಬ ಪಸರಿಸಿದಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಶರಗ ಅಥವಾ ಅವರ ಪದರನ್ನು ಹಿಡ್ಕೊಂಡು ಶಿಷ್ಯರಾಗಿ ಅವರ ಜ್ಞಾನೋತ್ತರದ ಎಲ್ಲವನ್ನೇನಪ್ಪ ಅಂತಂದ್ರೆ ಅರಗಿಸಿಕೊಂಡು, ಗೂ ಮೀನ್ಸ್ ಡಾರ್ಕ್ನೆಸ್, ದ ರೂ ಮೀನ್ಸ್ ಲೈಟ್ನೆಸ್, ದ ಗುರು ಇಸ್ ದ ಮಿಸ್ಟೇರಿಯಸ್ ಇನ್ ದ ವರ್ಲ್ಡ್ ತಿಳ್ಕೊಂಡು ಗುರುವಿನ ಒಂದು ಪದತಲದಲ್ಲಿದ್ದು ಗುರುವಿನ ಒಂದು ಅದಕ್ಕೇನಪ್ಪ ಅಂತಂದ್ರೆ ಅವರ ಶರಗವನ್ನೇ ಹಿಡಿದ ಆ ಕಾರ್ಯವನ್ನು ಯಾರು ಮಾಡ್ತಿದ್ರು ಅಂದ್ರೆ ಇವತ್ತಿನ ದಿವಸ ಈ ಬಯಲನ್ನು ತುಂಬಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವರು ನಮ್ಮ ಪೂಜನೀಯ ಅಮೃತಾನಂದ ಮಹಾಸ್ವಾಮೀಜಿಯವರು. ಅವರು ಯೋಗಿವರ್ಯರು ಅದಾರು, ಸಂತಶ್ರೇಷ್ಠರು ಅದಾರು, ಸದ್ಗುರಿನ ಪೂರ್ಣ ಗುರುಕೃಪೆಗೆ ಪಾತ್ರರಾದಂಥವರು ಅವರ ಅಮೃತಾನಂದ ಮಹಾಸ್ವಾಮೀಜಿಯವರು. ಹೆಸರೇ ಹೇಳುವಂತೆ ಅವರೇನಪ್ಪ ಅಂದ್ರೆ ಮನುಷ್ಯನಿಗೆ ಏನು ಬೇಕಾಗಿತ್ತಪ್ಪ ಅಂದ್ರೆ ಏನು ಬೇಕಾಗಿದೆ, ಟ್ರೂ ಹ್ಯಾಪಿನೆಸ್ ಈಸ್ ಇನ್ ಅರನ್ ಟು ಯುವರ್ ಹರ್ಟ್ ಅನ್ನುವಂತೆ ಎಲ್ಲರಿಗೆ ಆನಂದವೇ ಬೇಕಾಗೈತೆ. ಏನಪ್ಪ ಅಂತಂದ್ರೆ ಸಿದ್ಧಾರೂಢರ ಒಂದು ಕಡೆ ಹೇಳ್ತಾರೆ, ಏನಪ್ಪ ಅಂದ್ರೆ ಅವ್ರು ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ. ಅವರು ವಾಟ್ ಈಸ್ ದ ಡಿಫರೆಂಟ್ ಬಿಟ್ವೀನ್ ಆ ಪೀಸ್ ಆ್ಯಂಡ್ ಪ್ಲೆಸರ್ ಅಂತ ತಿಳ್ಕೊಂಡು ಸುಖಕ್ಕೂ ಮತ್ತು ಶಾಂತಿಗೂ ಏನು ಅಂತರ ಐತಿ ಅಂತಕ್ಕಂಥ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಅದು ಶಾಂತಿ ಆಂತರಿಕವಾಗಿರುತ್ತದೆ, ಅದು ಗುರುಕೃಪೆಯಲ್ಲಿ ಮಾತ್ರ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ. ಹಾಗೆ ಎಲ್ಲರಿಗೆ ಆನಂದ ಬೇಕಾಗೈತಿ. ಆ ಆನಂದ ಯಾರ ಮುಖಾಂತರ ಬೇಕಾಗೈತಿ ಅಂತಂದ್ರೆ ಅದು ಅಮೃತಾನಂದ ಅನ್ನತಕ್ಕಂಥ ಒಂದು ಮಹಾನ್ ಸಂತರ ಮುಖವಾಗಿ ಎಲ್ಲರಿಗೆ ಆನಂದ ಬೇಕಾಗೈತಿ. ಈ ಭವ್ಯ ವೇದಿಕೆ ಮೇಲೆ ಇವತ್ತಿನ ದಿವಸ ನಮ್ಮ ಇಂಡಿಯ ಸ್ವರೂಪಾನಂದ ಮಹಾ ಅಪ್ಪಾಜಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜನೀಯ ಮಹಾಸ್ವಾಮೀಜಿಗಳಿಗೆ ಅವತ್ತು ನತಮಸ್ತಕನಾಗಿ ಅಲ್ಲಿ ಕೆಳಗಡೆ ಕೂತಂಥ ನಮ್ಮ ಬಸವಾನಂದ ಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಸಕಲ ಸಂಪೂಜ್ಯರಲ್ಲಿ ಅವತ್ತು ನಮಿಸಿ ಈ ಇಂಡಿಯ ಸಮಸ್ತ ಈ ಕಾರ್ಯಕ್ಕೆ ಯಶಸ್ವಿ ಪೂರ್ಣ ಕಾರ್ಯಕ್ರಮಕ್ಕೆ ಶ್ರಮಿಸ್ತಕ್ಕಂಥ ಅವರಿವರೆನ್ನದೆ ಎಲ್ಲ ಗಣ್ಯಮಾನ್ಯರಿಗೂ ಸಹಿತ ನಮಿಸಿ ಇಲ್ಲಿ ಕೂಡಿದಂಥ ಈ ಪ್ರಾಂಗಣದಲ್ಲಿ ಇಂಥ ಕೊಳೆಯುವ ಚರಿಯಲ್ಲಿ ಇಷ್ಟು ಜನ ಇವತ್ತು ಬಂದಿರಪ್ಪ ಅಂತಂದ್ರೆ ಇದು ಸಂಪೂರ್ಣವಾಗಿ ತುಂಬತಕ್ಕಂಥ ಕಾರ್ಯ ಆಗೇ ತೀರ್ತೈತಿ ಅಂತಕ್ಕಂಥದ್ದನ್ನು ನಾ ಈ ಸಂದರ್ಭದಲ್ಲಿ ಹೇಳಿ ಆ ಗುರುನಮನ ಕಾರ್ಯಕ್ರಮ, ಆ ನುಡಿ ನಮನ ಕಾರ್ಯಕ್ರಮ ದೇಶದ ತುಂಬ ಪಸರಿಸಿ ಇವತ್ತು ಮತ್ತೆ ಪುನಃ ನೆನಪಿಸಿರಪ್ಪ ಅಂತಂದ್ರೆ ಇಲ್ಲಿ ಹಕ್ಕಿ ಪಕ್ಷಿಗಳು ಹಿಡ್ಕೊಂಡು ಸಸ್ಯ ಗಿಡ ಮರ ತರು ಲತೆಗಳಲ್ಲಿ ಸಹಿತ ಏನಪ್ಪ ಅಂತಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಅಂತಕ್ಕಂಥ ನಾಮಾಂಕಿತ ಹೊರಡುವುದರಲ್ಲಿ ಸಂಶಯವೇ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾಕಂದ್ರೆ ನಾನು ಭಾಳ ಕೊರಕೊತ್ಕೊಂಡಿರಬಾರ್ದು. ಅವರು ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಮಾತನ್ನು ಹೇಳ್ತಾರೆ. ಕುವೆಂಪು ಅವರು ಒಂದು 100 ವರ್ಷದ ಮತ್ತೊಮ್ಮೆ ನೆನಪಿಸುವಂಥ ಕವನ ಬರೆದಂಥ ಒಂದು 100 ವರ್ಷ ಈಗ ಸದ್ದು ಆಗ್ಲತ್ತೈತಿ. ಅವರೇ ಹೇಳ್ತಾರೆ, ಹಕ್ಕಿ ಪಕ್ಷಿಗಳಿಗಿರುವ ಸ್ವಾತಂತ್ರ್ಯ ಮನುಷ್ಯರಿಗೆ ಎಲ್ಲಿ ಅದು ತಿಳ್ಕೊಂಡು ನನ್ನನ್ನು ನೋಡಬೇಕಾಗಿತ್ತು ಅಂತಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಾರೆ, ನೀವು ಎಲ್ಲಿ ನೋಡಬೇಡ್ರಿ, ಉಸಿರಾಡಿಸ್ತಕ್ಕಂಥ ಗಿಡದಲ್ಲಿ
ಕುಯ್ಗುಡ್ತಕ್ಕಂಥ ಹಕ್ಕಿ ಪಕ್ಷಿಗಳ ನಿನಾದದಲ್ಲಿ ನನ್ನನ್ನು ನೋಡ್ರಿ, ಗಿಡಮರದ ಲತೆ ತರುಲತೆಗಳಲ್ಲಿ ನನ್ನನ್ನು ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ಯಾರಪ್ಪ ಅಂತಂದ್ರೆ ಅವರನ್ನು ನೋಡಬೇಕಾಗಿತ್ತು ಅಂದ್ರೆ ಮತ್ತೆ ಇಡೀ ಜಗತ್ತಿಗೆ ಅಂಥ ಉಸಿರನ್ನು ತಗೊಳ್ತಕ್ಕಂಥ ಕಾರ್ಯ ನಮಗೆ ಆಕ್ಸಿಜನ್ ಏನು ಬೇಕಾಗಿತ್ತು ನೋಡ್ರಿ. ಗಿಡ ಸ್ವರೂಪದಲ್ಲಿ ಅದಾರ ಅವರು, ಹಕ್ಕಿ ಪಕ್ಷಿಗಳಲ್ಲಿ ಅದಾರು, ಮನುಷ್ಯ ಮಾತ್ರದಲ್ಲಿ ಎಲ್ಲರಲ್ಲಿ ಹೃದಯವಾಸಿ ಅದಾರು ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಪೂಜ್ಯರು ಪ್ರಾಸ್ತಾವಿಕವಾಗಿ ಮಾತಾಡೋರ್ದಾರ. ನನ್ನನ್ನು ಮಂಜುನಾಥ್ ವಂದಾಲ್ ಅವರು ಕರ್ಕೊಂಡ್ಬಂದು ಬೆಳಿಗ್ಗೆ ಅಮೃತಾನಂದ ಅಪ್ಪಾಜಿಯವರ ಒಂದು ಮಹಾನ್ ಕಾರ್ಯಕ್ರಮ ಇಲ್ಲಿ ಇಂಡಿ ಒಳಗೆ ನಡೆದತ್ರಿ, ನೀವು ಬರ್ರಿ ತಿಳ್ಕೊಂಡು ಕರ್ಕೊಂಡ್ಬಂದು ನಿನ್ನೆ ರಾತ್ರಿ ಬಂದು ಇವತ್ತಿನ ದಿವಸ ಇದನ್ನೆಲ್ಲ ತಿರುಗಾಡಿ ನೋಡಿ, ನೀವು ಶ್ರಮಿಸ್ತಕ್ಕಂಥ ಯುವಕರೇನಿದ್ರು ನೋಡ್ರಿ, ನೀವು ಹಾಕ್ತಕ್ಕಂಥ ರಂಗಾವಲಿ ಹತ್ತಿಸ್ತಕ್ಕಂಥ ಜ್ಯೋತಿ ನಿಮ್ಮನ್ನು ನೋಡಿದ ಕೂಡಲೇ ನಿನ್ನೆ ರಾತ್ರಿ ಎಷ್ಟೊಂದು ಭಕ್ತಿಯ ಒಂದು ಉನ್ಮಿಲನ ಐತಪ್ಪ ಅಂತಂದು ಕೂಡಲೇ ಇದಕ್ಕೆ ಭಕ್ತಿ ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಭಕ್ತಿಗೆ ಒಂದು ಶಕ್ತಿ ಕೊಡ್ತಕ್ಕಂಥವರೇ ನಮ್ಮ ಅಮೃತಾನಂದ ಅಪ್ಪಾಜಿಯವರು. ಅವರು ಬಹಳ ದೊಡ್ಡ ಯೋಗಿಕ್ ಅದಾರು, ದ ಇಂಟರ್ನ್ಯಾಷನಲ್ ಯೋಗ, ಆ ಯೋಗಿಕ್ ಅದಾರು, ದ ವರ್ಲ್ಡ್ ಅವ್ರದ್ದು ಏನು ಮಾಡ್ಯಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಯೋಗದೊಳಗೆ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿ ಹೋದರು. 1,10,000 ಜನರನ್ನು ಏಕಕಾಲಕ್ಕೆ ಕೈ ಎಬ್ಬಿಸಿ ಮಾಡಿದಂಥ ಕಾರ್ಯ ಅದು ಭಾರತದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಲಗಾಂವದಲ್ಲಿ ನಡೆದಿದ್ದು ಅದು ವರ್ಲ್ಡ್ ರೆಕಾರ್ಡ್ ಆಗೈತಿ, ಅದು ಗಿನ್ನೀಸ್ ದಾಖಲೆ ಆಗೈತಿ ನಮ್ಮ ಅಪ್ಪಾಜಿಯವರು ಮಾಡಿದಂಥವ್ರದ್ದು. ಅಂಥ ಒಬ್ಬ ಮಹಾನ್ ಪೂಜ್ಯರನ್ನು ನೀವು ತರಿಸಿರಪ್ಪ ಅಂತಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರ ಪ್ರತಿ ಸ್ವರೂಪರೇ ಅವರದಾರ ಅಂತಕ್ಕಂಥ ಮಾತನ್ನು ನಾವು ಹೇಳಿ, ಅವರ ಪ್ರತಿಯೊಂದು ವಾಕ್ಯ ನುಡಿ ವಾಣಿಗಳೇನದಾವಲ್ಲ ಅವು ಅಪ್ಪಾಜಿಯವ್ರ ವಾಣಿ ಅದಾರ ತಿಳ್ಕೊಂಡು ನೀವೆಲ್ಲರೂ ಸ್ವೀಕರಿಸ್ತೀರಿ. ಅದು ನಿಮಗೆ ಏನಪ್ಪ ಅಂದರೆ ಎಲ್ಲರಿಗೂ ಯಶಸ್ವಿ ಕೆಲಸ ಕೊಡ್ತೈತಿ ಅಂತಕ್ಕಂಥ ಮಾತನ್ನು ಇಂದಿನ ಒತ್ತಡದ ಬದುಕಿನಲ್ಲಿ, ಇಂದಿನ ಮೊಬೈಲ್ ಬದುಕಿನಲ್ಲಿ, ಇಂದಿನ ಮಾಧ್ಯಮದ ದ ಮೀಡಿಯಾ ಈಸ್ ಎ ಮೆಸೇಜ್ ಅನ್ನುವಂತೆ ಈ ಒತ್ತಡದ ಬದುಕಿನಲ್ಲಿ ನಮಗೆ ಭಾಳ ಅವಶ್ಯಕತೆ, ಅವ್ರದ್ದು ಪ್ರವಚನದ ನುಡಿಗಳ ಅವಶ್ಯಕತೆ ಅದಾವು ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಅಪ್ಪಾಜಿಯವರ ನುಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮ ಅಂತೂ ಯಶಸ್ವಿ ಆಗೇ ತೀರ್ತೈತಿ. ವೈಕುಂಠ ಸಮಾಧಿಯವರೆಗೂ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಕರೆಸಿ 4 ಮಾತು ಹೇಳಿಕ್ಕೆ ಅನುವು ಮಾಡಿಕೊಟ್ಟಂಥ ಇಲ್ಲಿ ಪ್ರವಚನ ಸಮಿತಿಯವರಿಗೂ ತಮ್ಮೆಲ್ಲರಿಗೂ ನಮಿಸಿ, ಭಾಳ ಗಣ್ಯಮಾನ್ಯರು ನೀವೆಲ್ಲ ಸಾಮಾನ್ಯರಲ್ಲ, ಎಲ್ಲ ಬುದ್ಧಿವಂತರೇ ಇದ್ದೀರಿ, ಸಾಮಾನ್ಯರು ಯಾರೂ ಇಲ್ಲ, ಅಸಾಮಾನ್ಯರೇ ಇದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾ ಹೆಚ್ಚಿಗೆ ಹೇಳಂಗಿಲ್ಲ. ಇವೇನೋಪ್ಪ ಬಿಡಂಗೆ ಕಾಣಂಗಿಲ್ಲ, ಹಂಗೆ ಜಗ್ಗಂಗೆ ಕಾಣ್ತಾನೆ ತಿಳ್ಕೊಂಡು ಶಂಕರಾನಂದ ಅಪ್ಪ ಅವ್ರು ಹಂಗೆ ನಮ್ಮ ಅಂಗಿ ಜಗ್ಗಲಾತ್ಯಾರ ಹಿಂದೆ, ಯಾವನೋ ಒಬ್ಬ ಹಂಗೆ ಹೇಳಾತತ್ತ, ಬಿಡುವ ಮರ ಥಂಡ್ಯಾಗ ಸಾಕಂದ್ರು ಅಂಗಿ ಬೇಕಾಗಿರ್ಬೇಕು, ಥಂಡಿಗೆ ತಿಳಿದು ಅಂಗಿನ ಕಳೆದು ಕೊಟ್ಟತ್, ಹೊಲೋ ಅವ್ನು ಏನು ಮಾಡದನೋಪ್ಪ ಅಂದ್ರತ್ತ, ಮತ್ತು ಅವ ಬಿಡವಲ್ರತ್ತ, ಮುಂಡಾ ಜಗ್ಗಲಾತ್ರಿ, ಇವ್ರಿಗೆ ಮುಂಡಾನು ಬೇಕಾಗಿತ್ತು ತಿಳ್ಕೊಂಡು ಮುಂಡಾನು ಕೊಟ್ಟತ್. ಹಂಗೆ ಜೈನ್ ಸ್ವಾಮಿಗಳು ಹತ್ಲೆ ಹಂಗೆ ಬಡದ ಬಡಿಲ್ ಹತ್ತತ್, ಹಂಗೆ ಕೇಳವಲ್ಲತ್ತ. ಇವೇನು ಕೇಳಂಗಿಲ್ಲ ತಿಳ್ಕೊಂಡು ಅಮ್ಮಗಲ್ಕ ಯಾರೋ ಅಮ್ಮವ್ರು ಹಿರೇಪಟ್ಟ ಅಮ್ಮವ್ರ ಕಡೆ ಸೂಜಿಯವ್ರು ಇಸ್ಕೋ ಅಂದ್ರತ್ತ. ನಾ ಸೂಜಿ ತಂದಿಲ್ಲ, ನಾ ಟೀಚರ್ ಟಾಸ್ನಿ ತಂದನಂದ್ರತ್ತ. ಅವ್ರು ಟಾಸ್ನಿಲೆ ಚುಚ್ಚರು ಬಿಡವಲ್ಲತ್ತ, ಒಟ್ಟ ಹೊಲ ಬಿಡವಲ್ಲ ಲೋಪ ಹಿಂಗೆ ಅದತ್ತ ಅನಣ ಅಂದ್ ಸಾಕಾಗಿ ಯಾವಾಗ ಬಿಡ್ತಾನೆ ಬಿಟ್ಟತ್. ಅಲ್ಲಪ್ಪ ಅಂಗಿ ಕಳದಿ ಬರೋಬರಿ, ಮುಂಡಾ ಕಳದಿ ಬರೋಬರಿ, ನಿನಗೆ ಗೊತ್ತರ ಯಾಕತ್ತಿಲ್ಲ ಹಿಂದಿನ ಇಟ್ಟು ಮಾತಾಡೋರ್ದಾರು, ಆ ಟಾಸ್ನಿಲಿ ಚುಚ್ಚರಿ ತಿಳ್ಕೊಳ್ಬೇಕಲ್ಲ ಅಂದ್ರತ್ತ. ನೀವು ಯಾಕೆ ಕಾಲಿಗೆ ಚುಚ್ಚರಿ ಅಂದತ್, ನಾವು ಎಡಗಾಲಿಗೆ ಅಂದತ್. ಎಡಗಾಲ ನನ್ನ ಪ್ಲಾಸ್ಟಿಕ್ದಾಗ ಐತಂದ ಗಂಟೆಗೊಬ್ರು. ಹಂಗೆ ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಕ್ಕು ನಗಿಸುವುದು ಅತಿಶಯ ಧರ್ಮ, ನಗು ಹೇಳುತ್ತಾ ನಗುವತ್ತ ಕೇಳುತ್ತಾ ನಗುತ್ತಾ ಬಾಳುವ ಮಿಗಧರ್ಮ ಬೇಡಿಕೊಳ್ಳುವ ಮಂಕುತಿಮ್ಮ ಅನ್ನುವಂತೆ ನೀವು ನಗರಿ ಮತ್ತು ಯೋಗನು ಮಾಡ್ರಿ. ಅವಾಗ ನಮ್ಮ ಭಾರತ ದೇಶದೊಳಗೆ ಮತ್ತೇನಪ್ಪ ಅಂತಂದ್ರೆ ಪುನರ್ ಅಪ್ಪಾಜಿಯವ್ರು ಹಾಕಿದಂಥ ನಿರ್ಮಾಣ ಆಕತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ತಿಳ್ಕೊಂಡು ನಗನಗತ್ತು ನೀವೇನಪ್ಪ ಅಂದ್ರೆ 31ನೇ ತಾರೀಕಿನ ತನಕ ಯಶಸ್ವಿ ಕಾರ್ಯಕ್ರಮ ಆಕತಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎಡವಾಣಿವರ ಮಾಡೋದು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ. ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಗುರುಗಳು ಜಗದಾದಿ ಪಂಚಪೀಠಾಧೀಶ್ವರರ ಅಡಿದವರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಶತಮಾನದ ಮಹಾನ್ ಸಂತರಾಗಿ, ನಡೆದಾಡುವ ದೇವರಾಗಿ, ತ್ಯಾಗಿಗಳಾಗಿ, ಮಹಾನ್ ವೈರಾಗಿಗಳಾಗಿರ್ತಕ್ಕಂಥ 2ನೇ ಅಲ್ಲಮನ ಅವತಾರವೆಂದು ಪ್ರಖ್ಯಾತಿಯನ್ನು ಪಡೆದು ನಾಡಿನ ತುಂಬೆಲ್ಲ ದೇಶದ ವಿದೇಶದ ಮೂಲೆ ಮೂಲೆಗಳಲ್ಲಿ ಜ್ಞಾನ ಸಿಂಚನವನ್ನು ಬೆಳಗಿಸಿದ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಮಿಸಿ,
ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯವಾಹಿನಿಯಾಗಿ ತಮ್ಮೆಲ್ಲರಿಗೆ ಉದ್ಬೋಧಕವಾಗಿರ್ತಕ್ಕಂಥ ಜ್ಞಾನ ಸಿಂಚನವನ್ನು ಬೆಳಗಿಸಬಲ್ಲ ಒಳ್ಳೆಯ ಖ್ಯಾತ ಪ್ರವಚನಕಾರರಾಗಿ ಇವತ್ತಿನ ದಿವಸ ಸಿದ್ದೇಶ್ವರರ ಶಿಷ್ಯಂದಿರಾರಿ ಅನೇಕ ಶಿಷ್ಯರಲ್ಲಿ ಇವತ್ತಿನ ದಿವಸ ಒಳ್ಳೆಯ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅಮೃತಾನಂದ ಶ್ರೀಗಳಲ್ಲಿ ಅನಂತ ಪ್ರಣಾಮಗಳ ಸಮರ್ಪಣೆ ಮಾಡಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶ್ರೀಗಳಲ್ಲಿ ವಂದಿಸಿ ಯಾವತ್ತು ಈ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಇಂಡಿ ನಗರದ ಸಮಸ್ತ ಎಲ್ಲ ಕಾರ್ಯಕರ್ತರೇ, ಸದ್ಭಕ್ತಾದಿಗಳೇ, ತಾಯಂದಿರರೇ, ಮಾತೆಯರೇ, ಹಿರಿಯರೇ, ಗಣ್ಯಾತಿ ಗಣ್ಯರೇ, ತಮ್ಮೆಲ್ಲರಿಗೂ ಸಹಿತ ಭಗವಂತನ ಕರುಣೆ ಸದಾಕಾಲಿಲ್ಲ ಅಂತ ತಿಳ್ಕೊಂಡು ಹಾರೈಸಿ ಇವತ್ತು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇನಂತ ಕೇಳಿದರೆ ಮನುಷ್ಯನ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಹೊಟ್ಟೆಯ ಬುತ್ತಿ, ಮನುಷ್ಯನ ಜೀವನ ಬದುಕಲಿಕ್ಕೆ ಬಾಳು ಬೆಳಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನೆತ್ತಿಯ ಬುತ್ತಿ. ಎರಡು ಬುತ್ತಿಗಳು ಬಹಳ ಅವಶ್ಯ ಅದಾವೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇಂಡಿ ನಗರದ ಜನತೆ ನೀವೆಲ್ಲರೂ ಹೇಗದಿರಿ ಅಂತಕ್ಕಂಥ ಮಾತನ್ನು ಕೇಳಿದರೆ ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದೇನಂತ ಕೇಳಿದರೆ ಹ್ಯಾಂಗ ದೇಹಕ್ಕೆ ಇವತ್ತಿನ ದಿವಸ ಹೊಟ್ಟೆಯ ಬುತ್ತಿ ಅವಶ್ಯ ಅದನೋ ಮನುಷ್ಯನ ಜೀವನಕ್ಕೆ ನೆತ್ತಿಯ ಬುತ್ತಿನೂ ಅವಶ್ಯ ಅದ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನೀವೆಲ್ಲ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿದ್ದು ಭಾಳ ಸಂತೋಷ ತಂದಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂತ ಕೇಳಿದರೆ ಇವತ್ತು ಮನುಷ್ಯನ ಜೀವನಕ್ಕೆ ಮನಸ್ಸು ಹೇಗದಂತಕ್ಕಂಥ ಮಾತು ಕೇಳಿದರೆ ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ನಿಲ್ಲಲಾಗ್ಯದ. ಮನುಷ್ಯನ ಮನಸ್ಸು ಏನಾಗ್ತದೆ ಅಂತ ಕೇಳಿದರೆ ಕ್ಷಣ ಕ್ಷಣಕ್ಕೂ ವಿಚಲಿತ ಆಗ್ತದೆ. ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಕ್ಷಣ ಕ್ಷಣಕ್ಕೆ ಏನಂತ ಕೇಳಿದ್ರೆ ಚಂಚಲತೆ ಕಡೆ ಹೋಗ್ತದೆ. ಅದಕ್ಕೋಸ್ಕರವಾಗಿ ಆ ಮನಸ್ಸನ್ನು ಏಕಾಗ್ರತೆಗೆ ತರಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿ ಹೇಳ್ತಾ ಇದ್ದಾರೆ. ಏಕಾಗ್ರತೆ ತರಬೇಕಾದ್ರೆ ಮನುಷ್ಯನ ಮನಸ್ಸಿಗೆ ನಿತ್ಯದಲ್ಲಿ ಯಾವಾಗಲೂ ಪ್ರವಚನ ಕೇಳಬೇಕಂತ, ನಿತ್ಯದಲ್ಲಿ ಯಾವಾಗಲೂ ಪ್ರವಚನ ಕೇಳಬೇಕು, ನಿತ್ಯದಲ್ಲಿ ಯಾವಾಗಲೂ ಧ್ಯಾನವನ್ನು ಮಾಡಬೇಕು, ನಿತ್ಯದಲ್ಲಿ ಯಾವಾಗಲೂ ಯೋಗವನ್ನು ಮಾಡಬೇಕು, ನಿತ್ಯದಲ್ಲಿ ಯಾವಾಗಲೂ ಮಂತ್ರವನ್ನು ಪಠಿಸಬೇಕು, ನಿತ್ಯದಲ್ಲಿ ಯಾವಾಗಲೂ ನಾವು ಇದನ್ನು ಮಾಡಿದ್ದೇ ಆದರೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಕೇಂದ್ರೀಕೃತ ಆಗ್ತದೆ. ಆ ಕೇಂದ್ರೀಕೃತ ಆಗುವ ಸಲುವಾಗಿಯೇ ಇವೆಲ್ಲ ಪ್ರವಚನಗಳಂತಕ್ಕಂಥದ್ದು ಏರ್ಪಾಡು ಮಾಡಬೇಕಾಗಿದೆ. ಯಾಕಂತ ಕೇಳಿದ್ರೆ ಮನುಷ್ಯನ ಬೆನ್ನು ಹತ್ತಿ ಮನುಷ್ಯ ಏನಾಗೇನಂತ ಕೇಳಿದ್ರೆ ತಾನು ಏನೆಲ್ಲವನ್ನು ಕಳ್ಕೊಳ್ಳಕತ್ತಾನೆ. ಅದಕ್ಕೋಸ್ಕರವಾಗಿ ಆ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುವ ಸಲುವಾಗಿ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು. ನಾವು ಮೊದಲು ಮನಸ್ಸಿಗೆ ಸಂಸ್ಕಾರ ಕೊಡುವ ಸಲುವಾಗಿ ಇವತ್ತಿನ ದಿವಸ ಇಂಥ ಪ್ರವಚನಗಳನ್ನು ಪ್ರತಿಯೊಬ್ಬರು ನಾವು ಕೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮನನಾಯತೆ ಇತಿ ಪ್ರವಚನ, ಯಾವನು ಮನಸ್ಸಪೂರ್ವಕವಾಗಿ ಪ್ರವಚನವನ್ನು ಕೇಳುತ್ತಾನೆ ಆ ಮನಸ್ಸಪೂರ್ವಕವಾಗಿ ಪ್ರವಚನವನ್ನು ಕೇಳಿ ಅನುಸರಿಸ್ತಾನೆ, ಮನಸ್ಸಪೂರ್ವಕವಾಗಿ ಕೇಳಿರ್ತಕ್ಕಂಥ ಪ್ರವಚನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾನೆ, ಆ ಮನುಷ್ಯ ನಿಜವಾಗಿ ಧನ್ಯ ಆಗ್ತಾನಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಏನಂತ ಕೇಳಿದರೆ ಪ್ರವಚನ. ಇಂಥ ಒಂದು ಮಹಾತ್ಮರ ಅಮೃತಾನಂದ ಮಹಾಸ್ವಾಮಿಗಳಲ್ಲಿರ್ತಕ್ಕಂಥ ಅಂಥ ಜ್ಞಾನದ ಉಪದೇಶಗಳನ್ನು ನಾವು ಪ್ರತಿನಿತ್ಯ ಕೇಳಿಕೊಂಡು ಜೀವನದೊಳಗೆ ಅದನ್ನು ಅಧ್ಯಯನ ಮಾಡ್ತಾ ನಾವು ಮುನ್ನುಗ್ಗಿದರೆ ಸಾಕು, ನಮ್ಮ ಜೀವನ ಏನಾಗ್ತಂತಕ್ಕಂಥ ಮಾತು ಕೇಳಿದ್ರೆ ನಮ್ಮ ಜೀವನ ಪ್ರಭುತ್ವ ಆಗ್ತಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಮಹಾತ್ಮರಾಗಿರ್ತಕ್ಕಂಥ ಬಸವಣ್ಣವ್ರು ಹೇಳಿದರು, ಏನಂತ ಕೇಳಿದ್ರೆ ಮನಸ್ಸಿಗೆ ಸಂಸ್ಕಾರ ಕೊಡುವ ಸಲುವಾಗಿ ಈ ನಾಲಿಗೆಯಿಂದ ಏನಂತ ಕೇಳಿದ್ರೆ ಯಾವಾಗಲೂ ಶಿವನಾಮ ಸ್ಮರಣೆಯನ್ನು ಮಾಡು, ಇವತ್ತು ದಿವಸ ಕೈಗಳಿಂದ ದಾನವನ್ನು ಮಾಡು, ಇವತ್ತ ಕಾಲುಗಳಿಂದ ಪುಣ್ಯಕ್ಷೇತ್ರ ಯಾತ್ರೆಯನ್ನು ಮಾಡು, ಇವತ್ತಿನ ದಿವಸ ಕಿವಿಗಳಿಂದ ಏನಂತ ಕೇಳಿದ್ರೆ ಸತ್ಕಥಾ ಶ್ರವಣ ಮಾಡು ಅಂತ ಹೇಳ್ತಾರೆ. ಸತ್ಕಥಾ ಶ್ರವಣವನ್ನು ಕಿವಿಗಳಿಂದ ಏನು ಕೇಳಂತಕ್ಕಂಥ ಮಾತು ಕೇಳಿ ಸತ್ಕಥೆಗಳನ್ನು, ಪುರಾಣ ಪ್ರವಚನಗಳನ್ನು, ಮಹಾತ್ಮರ ಚರಿತ್ರೆಗಳನ್ನು, ಇವತ್ತಂಥ ಕಥೆಗಳನ್ನು ನಮ್ಮ ಕಿವಿಯೊಳಗೆ ಕೇಳೋದ್ರಿಂದ ಏನಾಗ್ತದೆ ಕೇಳಿದ್ರೆ ನಮ್ಮ ಕಿವಿಗಳೆಲ್ಲ ಇವತ್ತು ಅಮೃತಾನಂದ ಸ್ವಾಮಿಗಳವರ ಪ್ರವಚನವನ್ನು ಕೇಳೋದ್ರಿಂದ ನಮ್ಮ ಕರ್ಣಗಳು ಪಾವನವಾಗ್ತವಂತಕ್ಕಂಥ ಮಾತು ಹೇಳಬೇಕಾಗಿದೆ. ಪಾವನ ಆಗ್ತವ. ಅದಕ್ಕೋಸ್ಕರವಾಗಿ ಪಾವನವಾಗುವ ಸಲುವಾಗಿಯೇ ಈ ಪ್ರವಚನವನ್ನು ನಾವು ಅಳವಡಿಸಿದ್ದಾರೆ. ಅದರ ನಿತ್ಯದಲ್ಲಿ ಕೇಳಿಕೊಂಡು ನಮ್ಮ ಬದುಕು ಹಸನ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ಅಂಥ ಒಂದು ಬದುಕು ಹಸನ ಮಾಡಿಕೊಳ್ಳುವ ಸಲುವಾಗಿ ಇವತ್ತು ದಿವಸ ಭಗವಂತನ ಕುರಿತು ಧ್ಯಾನ ಮಾಡ್ತಾರೆ, ಭಗವಂತನ ಕುರಿತು ಸ್ಮರಣೆ ಮಾಡ್ತಾರೆ, ಭಗವಂತನ ಕುರಿತು ಭಜನಾ ಮಾಡ್ತಾರೆ, ಭಗವಂತನ ಕುರಿತು ಕೀರ್ತನ ಮಾಡ್ತಾರೆ, ಭಗವಂತನ ಕುರಿತು ಪ್ರವಚನ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಈ ಬದುಕು ಏನಂತ ಕೇಳಿದ್ರೆ ಉತ್ತೇಜನವಾಗುವ ಸಲುವಾಗಿ ಪುರಂದರದಾಸರು ಏನು ಮಾಡಿದರು, ಇವತ್ತು ದಿವಸ ವಿಠ್ಠಲ ನಾಮಸ್ಮರಣೆಯನ್ನು ಮಾಡಿದರು, ಪುರಂದರದಾಸರು ವಿಠ್ಠಲನ ಕುರಿತು ಕೀರ್ತನೆಯನ್ನು ಮಾಡಿದರು, ಪುರಂದರದಾಸರು ವಿಠ್ಠಲನ ಕುರಿತು ಪ್ರವಚನವನ್ನು ಮಾಡಿದರು, ಪುರಂದರದಾಸರು ವಿಠ್ಠಲನ ಕುರಿತು
ಭಜನೆಯನ್ನು ಮಾಡಿದರು. ತುಕಾರಾಮರು ಅದನ್ನೇ ಮಾಡಿದರು. ಇವತ್ತಿನ ದಿವಸ ಕನಕದಾಸರು ಏನು ಮಾಡಿದರು? ಕನಕದಾಸರು ಇವತ್ತು ದಿವಸ ಕೃಷ್ಣನ ಕಂಡರು, ಕೃಷ್ಣನನ್ನು ಆರಾಧನೆ ಮಾಡಿದರು, ಕೃಷ್ಣನ ಕುರಿತು ಭಜನಾ ಮಾಡಿದರು, ಕೃಷ್ಣನ ಕುರಿತು ಪ್ರವಚನ ಮಾಡಿದರು, ಕೃಷ್ಣನ ಕುರಿತು ಕೀರ್ತನೆ ಮಾಡಿದರು. ಅವರ ಬದುಕು ಏನಾಯಿತು ಅಂತಕ್ಕಂಥ ಮಾತು ಕೇಳ, ಮನಸ್ಸು ಅಂತಕ್ಕಂಥದ್ದು ಪ್ರವಚನ ಮಾಡೋದ್ರಿಂದ, ಭಜನಾ ಮಾಡೋದ್ರಿಂದ, ಕೀರ್ತನ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಕೇಂದ್ರೀಕೃತವಾಗಿ ಮನುಷ್ಯನ ಮನಸ್ಸು ಹಿಡಿತದಲ್ಲಿ ಉಳಿತು ಅಂದ್ರೆ ಮನುಷ್ಯ ಏನಾಗ್ತಾನೆ ಅಂತ ಕೇಳ, ಮಹಾದೇವ ಆಗ್ತಾನಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಆ ನಿಟ್ಟಿನೊಳಗೆ ಇವತ್ತು ಬಸವಾದಿ ಶಿವಶರಣರಾಗಲಿ, ರೇಣುಕಾದಿ ಪಂಚಾಚಾರ್ಯರಾಗಲಿ, ಇವತ್ತು ಸಿದ್ದೇಶ್ವರ ಸ್ವಾಮಿಗಳವರಾಗಲಿ ಜಗತ್ತಿಗೆ ಇದನ್ನೇ ಬೋಧನೆ ಮಾಡಿದರು ಅಂತಕ್ಕಂಥ ಮಾತನ್ನ ಹೇಳ್ತಾ ಬಹಳತನ ಮಾತಾಡೋದಿಲ್ಲ. ಇನ್ನೂ ಬಹಳ ಮಂದಿ ಮಾತಾಡೋರು ಅದಾರ. ಅದಕ್ಕೆ ಬರೇ ಮಾತಾಡ್ಕೋತ ಕೂತ್ರೆ ಏನು ಅರ್ಥ ಇಲ್ಲ. ನಾವು ಕೇಳಬೇಕಾಗ್ಯದ ಅವ್ರ ಪ್ರವಚನ. ನಮ್ಮ ಪ್ರವಚನದಾಗ ಏನು ಅರ್ಥ ಇರಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಇವತ್ತೊಂದು ಮಾತು ಹೇಳ್ತಾರೆ ಬಸವಣ್ಣವ್ರು. ಏನಂತ ಕೇಳಿದ್ರೆ, ಸಣ್ಣ ಒಂದೇ ಒಂದು ವಚನ ಹೇಳಿ ಮುಗಿಸ್ಬಿಡ್ತೀನಿ, ಬಹಳತನ ಮಾತಾಡಲ್ಲ. ಹೇಳ್ತಾರೆ, ಏನಂತ ಕೇಳಿದ್ರೆ, ಹೊಳೆ ಹಳ್ಳಗಳು ಮೈ ತೆಗೆದರೆ. ಏನಂತ ಕೇಳಿ ಹೇಳ್ತಾರೆ, ಹೊಳೆ ಹಳ್ಳ ಸಣ್ಣ ಕೆರೆಗಳು ಮೈ ತೆಗೆದ್ರೆ ಸಣ್ಣ ಏನಂತ ಕೇಳಿದ್ರೆ ಚಿಪ್ಪ ಏನಂತ ಕೇಳೋ ಗುರುಳೆಗಳು ಕಾಣ್ತಾವೆ ಹೊಳೆ ಹಳ್ಳಗಳು. ಅದಕ್ಕೆ ಹೇಳ್ತಾರೆ, ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆಗರಿಚೆ ಚಿಪ್ಪುಗಳು ಕಾಣಬಹುದು. ಆದರೆ ವಾರಿದಿ ಮೈದೆಗೆದರೆ ಸಮುದ್ರ ಅಂತಕ್ಕಂಥದ್ದು ಒಂದ್ಸಲ ಏನಂತ ಕೇಳಿದ್ರೆ ತನ್ನ ಮೈಯನ್ನು ಬಿಚ್ಚಿ ಹೊರಗೆ ಬಂದ್ರೆ ಸಾಕು, ಏನು ಸಿಗ್ತಾವತ್ತ ಕೇಳಿದ್ರೆ ಮುತ್ತುರತ್ನಗಳೇ ಸಿಗ್ತಾವತ್ತ. ಅದಕ್ಕೋಸ್ಕರವಾಗಿ ಅಮೃತಾನಂದ ಸ್ವಾಮಿಗಳಂತವ್ರು ಮಾತನಾಡಿದ್ರೆ ಏನು ಸಿಗ್ತದಂತ ಕೇಳಿದ್ರೆ ಸಾಕ್ಷಾತ್ ಲಿಂಗವೇ ಕಾಣ್ತದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಅದಕ್ಕೆ ನಮ್ಮಂಥವ್ರ ಮಾತುಗಳಿಗಿಂತ ಅಂಥವರ ಮಾತುಗಳು ಬಹಳ ಏನಂತ ಕೇಳ ವಿದ್ವತ್ ಪೂರ್ಣವಾಗಿರ್ತಾವಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಹೊಟ್ಟೆ ಜಾಗ ಸಾಲಬಾರ್ದು. ನಮ್ಮೆಲ್ಲರಿಗೆ ಬೇಕಾಗಿರತಕ್ಕಂಥದ್ದು ಇಂಥ ಒಂದು ಅಧ್ಯಾತ್ಮದ ಒಂದು ವಿಚಾರಗಳನ್ನು ಕೇಳಿ ಜೀವನ ಸಾರ್ಥಕ ಮಾಡಿಕೊಡಂತಕ್ಕಂಥ ಮಾತು ಹೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಶಿವಂಭೂಯ. ಪರಮ ಪೂಜ್ಯ ಪ್ರಾತಃ ಸ್ಮರಣೀಯ ಸದ್ಗುರುದೇವರನ್ನು ಸ್ಮರಿಸಿಕೊಂಡು ಸುಕ್ಷೇತ್ರ ಇಂಡಿಯ ಅಧಿಷ್ಠಾತೃ ದೇವರಾದ ಸದ್ಗುರು ಶಾಂತೇಶ್ವರರನ್ನು, ಸದ್ಗುರು ಸಿದ್ಧಾರೂಢರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಇಂಡಿ ಮಹಾಪಟ್ಟಣದಲ್ಲಿ 10 ವರ್ಷಗಳ ನಂತರ ಲಿಂಗೈಕ್ಯ ನಡೆದಾಡುವ, ಮಾತನಾಡುವ ಸಂಚಾರ್ಯ ಸಂತರೆಂದೇ ಪ್ರಖ್ಯಾತಿಯನ್ನು ಪಡೆದು ನಮ್ಮೆಲ್ಲರಿಗೂ ಕೂಡ ಆದರ್ಶ ಸದ್ಗುರುಗಳಾಗಿ ಇಲ್ಲಿ ಬಂದು ನಮ್ಮೆಲ್ಲರನ್ನ ತಮ್ಮ ಪ್ರವಚನ ಸುಧೆಯಿಂದ ಉದ್ಧರಿಸಿ ಲಿಂಗೈಕ್ಯರಾಗಿರತಕ್ಕಂಥ ಸದ್ಗುರು ಸಿದ್ದೇಶ್ವರಪ್ಪಂಗಳವರ ಶ್ರೀಚರಣಗಳಲ್ಲಿ ಅನಂತ ನಮನಗಳನ್ನು ಸಮರ್ಪಣೆ ಮಾಡಿ, ಅದರ ಒಂದು ಸ್ಮರಣಾರ್ಥವಾಗಿ 3ನೇಯ ಸದ್ಗುರು ಸಿದ್ದೇಶ್ವರಪ್ಪಂಗಳವರ ಸನ್ನಿಧಿಯಲ್ಲಿ ನುಡಿ ನಮನಾಂಜಲಿಗಳನ್ನು ಅರ್ಪಿಸುವ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಆಧ್ಯಾತ್ಮಿಕ ಪ್ರವಚನದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿ ಇರುವ ಎಲ್ಲ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ಅನಂತ ನಮನಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮಕ್ಕೆ ಅಧಿಷ್ಠಾತೃಗಳಾಗಿರ್ತಕ್ಕಂಥ ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರಿಗೆ ಆಶೀರ್ವಚನ ರೂಪದಲ್ಲಿ, ಯೋಗದ ರೂಪದಲ್ಲಿ, ಬಹಿರಂಗ ಹಾಗೂ ಅಂತರಂಗ ಶ್ರೀಮಂತಿಕೆಯನ್ನು ಹೆಚ್ಚಿಸಿ ಕೊಡಲು ಆಗಮಿಸಿರತಕ್ಕಂಥ ಯುವಯತಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಯೋಗಪಟುಗಳು, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾದ ಅಮೃತಾನಂದ ಮಹಾಸ್ವಾಮೀಜಿಯವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಈ ಭಾಗದ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಸಿದ್ದೇಶ್ವರಪ್ಪಂಗಳವರ ಸ್ಮರಣೆಯನ್ನು ಮಾಡಿಕೊಡುವಂಥ ಭವ್ಯ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥ ಈ ಪ್ರವಚನ ಕಾರ್ಯಕ್ರಮದ ಸಮಿತಿ ಎಲ್ಲ ಸದಸ್ಯರಿಗೂ
ಗುರು ಹಿರಿಯರಿಗೂ ಮಾತೆಯರಿಗೂ ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಪ್ರವಚನಕ್ಕೆ ಇರಿಸಿಕೊಂಡಿರ್ತಕ್ಕಂಥ ಸಮಯ ಮುಗಿದು ಹೋಗಿದೆ. 6:30ಯಿಂದ 7:30 ಗಂಟೆವರೆಗೆ ಮಾತ್ರ ಪ್ರವಚನದ ಸಮಯ ನಿಗದಿಪಡಿಸಿದೆ. ಆದರೆ ಪ್ರಾರಂಭದ ದಿವಸ ಹಾಗೂ ಮುಕ್ತಾಯದ ದಿವಸ ಆ ಒಂದು ನಿಯಮ ಅನ್ವಯ ಆಗಂಗಿಲ್ಲ ಅಂತ ನನಗನ್ನಿಸ್ತು. ಹೆಚ್ಚು ಕಡಿಮೆ ಆಗ್ತದೆ. ಹೀಗಾಗಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲ ಪೂಜ್ಯರು ತಮ್ಮ ಆಶೀರ್ವಚನವನ್ನು ಕರುಣಿಸಿದ್ದಾರೆ. ಇನ್ನೂ ಕರುಣಿಸುವವರಿದ್ದಾರೆ. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರದೆ ನಾವು ಏನು ಹೇಳಬೇಕಾಗಿತ್ತು ಆ ಎಲ್ಲ ವಿಷಯವನ್ನು ಪ್ರಥಮದ ಬ್ಯಾಟ್ಸ್ಮನ್ರಾಗಿರ್ತಕ್ಕಂಥ ಬಾಬು ಮಹಾರಾಜರೇ ಸೆಂಚುರಿ ಬಾರಿಸಿಬಿಟ್ಟಿದ್ದಾರೆ. ಹೀಗಾಗಿ ನಾವು ಅಧಿಕವಾಗಿ ಹೇಳುವುದು ಅವಶ್ಯಕತೆ ಇಲ್ಲ. ಆದರೂ ಮೈಕ್ ಕೈಯಾಗಿ ಸಿಕ್ಕ ಮೇಲೆ ಪಾಳಿ ಬಂದ ಮೇಲೆ ಬಿಡಾಕೂ ಆಗಂಗಿಲ್ಲ. ಭಾಳಷ್ಟು ಸಂತೋಷ. ಇಂದಿನ ದಿನಮಾನಗಳಲ್ಲಿ ಈ ಅಧ್ಯಾತ್ಮದ ಕಡೆಗೆ ನಮ್ಮ ಒಲವು ಬರೋದು ಭಾಳ ಕಷ್ಟ ಆಗ್ಯದ. ಎಲ್ಲರ ಕೈಯೊಳಗೆ ಮೊಬೈಲ್ ಇರುವಾಗ ಮಹಾತ್ಮರ ಕಡೆಗೆ ಅಧ್ಯಾತ್ಮದ ಚಿಂತನದ ಕಡೆಗೆ ನಾವು ಮರಳಿ ಬರೋದು ಬಹಳ ಕಷ್ಟದ. ಅದಕ್ಕಾಗಿ ಆ ಒಂದು ಬಹಿರಂಗದ ಶ್ರೀಮಂತಿಗೆಗಿಂತಲೂ ನಮ್ಮೆಲ್ಲರಿಗೂ ಸುಖವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ಕೊಡ್ತಕ್ಕಂಥ ಸಂಪತ್ತು ಅದು ಬಹಿರಂಗದ ಸಂಪತ್ತು ಅಲ್ಲ, ಅದು ಅಂತರಂಗದ ಸಂಪತ್ತು. ಆ ಸಂಪತ್ತನ್ನು ನಮಗೆಲ್ಲ ಒದಗಿಸಿಕೊಟ್ಟವ್ರು ಯಾರಾದ್ರಿದ್ರೆ ಸಿದ್ದೇಶ್ವರಪ್ಪಂಗಳವರು. ಆ ಒಂದು ಸಂಪತ್ತನ್ನು ಮತ್ತೆ ನಿಮ್ಮೆಲ್ಲರಿಗೆ ಕೊಡಿಸ್ಬೇಕು. ಅದು ಎಲ್ಲಿ ಐತಿ ಅಂತ ಕೇಳಿದ್ರೆ ಅದು ಹೊರಗೆ ಇಲ್ಲ, ಹೇಳ್ಕೊಂಬಂದಿದ್ದಾರೆ ಮಹಾತ್ಮರು. ಏನು ಅಂತ ಕೇಳಿದ್ರೆ ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನತಕ್ಕಂಥ ಕಳ್ಳರು ಜ್ಞಾನವೆಂಬ ರತ್ನವನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಕಳ್ಳರಿಂದ ಜ್ಞಾನ ರತ್ನವನ್ನು ರಕ್ಷಣೆ ಮಾಡಬೇಕಾಗಿತ್ತು ಅಂದ್ರೆ ನಾವು ಎಲ್ಲಿಗೆ ಬರಬೇಕು ಅಂದ್ರೆ ಇಂಥ ಒಂದು ಸತ್ಸಂಗದಾಗ ಬಂದಾಗ ಮಾತ್ರ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯದ. ಅದಕ್ಕಾಗಿ ಚನ್ನಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂದ್ರೆ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ವಸ್ತ್ರ ಮಾಸಿದೊಡೆ ಮಡಿವಾಳನಿಗಿಕ್ಕುವರು, ಮನವ ಮಾಸಿದೊಡೆ ನಮ್ಮ ಕೂಡಲ ಚನ್ನ ಸಂಗಮನ ಶರಣರ ಅನುಭಾವದಲ್ಲಿ ಇಕ್ಕುವುದು. ನಮ್ಮ ತಲೆ ಹೊಲಸಾಯ್ತು ಮಾಸ್ತು ಅಂದ್ರೆ ಸೀಗಿಕಾಯಿ ಪುಡಿಯೋದು ಏನೇನು ಹಚ್ಚಿ ಸ್ವಚ್ಛ ಮಾಡ್ಕೋತಿದ್ರು ಮೊದಲು ತಾಯಂದಿರು. ಈಗೆಲ್ಲ ಶಾಂಪೂ ಬಂದವ್ರಿ, ಬೇರೆ ಬೇರೆ ಬಂದವು. ತಲೆ ಹೊಲಸಾಯ್ತು ಅಂದ್ರೆ ನಮಗೆ ವಜ್ಜ ಅನ್ನಿಸ್ತದ, ನೆಮ್ಮದಿ ಇರೋದಿಲ್ಲ. ಆ ತಲೆ ಸ್ವಚ್ಛ ಮಾಡ್ಕೋಬೇಕಂತೀವಿ ಶಾಂಪೂ ಆದಿಗಳನ್ನು ಹಚ್ಕೊಂಡು. ಬಟ್ಟೆ ಹೊಲಸಾದು ಅಂದ್ರೆ ಏನೋ ಮಡಿವಾಳ್ರಿಗೆ ಬಟ್ಟೆ ತೊಳಸಲಿಕ್ಕೆ ಕೊಡ್ತೀವಿ, ಅಥವಾ ನಾವಾದರೂ ಒಕ್ಕೊಂಡು ಸ್ವಚ್ಛ ಬಟ್ಟೆ ಹಾಕ್ಕೊಳ್ತೀವಿ. ತಲೆ ಹೊಲಸಾಗಿದ್ದು ಗೊತ್ತಾಗ್ತದೆ, ಮೈ ಹೊಲಸಾಗಿದ್ದು ಗೊತ್ತಾಗ್ತದೆ, ಬಟ್ಟೆ ಹೊಲಸಾಗಿದ್ದು ಗೊತ್ತದ. ಇವೆಲ್ಲ ಸ್ವಚ್ಛ ಮಾಡ್ಕೊಳ್ಳೋಕೆ ಒಂದೊಂದು ಸಾಧನಗಳು ಪ್ರಪಂಚದಲ್ಲಿ ಸಾಕಷ್ಟು ಸಿಗ್ತವೆ. ಆದರೆ ಮನಸ್ಸು ಹೊಲಸಾಯಿತು ಅಂದ್ರೆ ಹೊಲಸಾದ ಮನಸ್ಸನ್ನು ಅದು ಏನಾದರೂ ಸ್ವಚ್ಛ ಆಗ್ತದ ಅಂತ ಕೇಳಿದ್ರೆ ಅದು ಈ ಹೊರಗಿನ ವಸ್ತುಗಳನ್ನು ಬಳಸೋದ್ರಿಂದ ಆಗಂಗಿಲ್ಲ. ಅದಕ್ಕೆ ಹೇಳಿದ್ರು ಚನ್ನಬಸವಣ್ಣವರು, ಶರಣರ ಅನುಭಾವದಲ್ಲಿ ಇಕ್ಕುವುದು. ಮನಸ್ಸಿನ ಮೈಲಿಗೆ ಹೋಗಬೇಕಾಗಿತ್ತು ಅಂದ್ರೆ ಇಂಥ ಅನುಭವದ ಮಾತುಗಳನ್ನು ಕೇಳೋದ್ರಿಂದ ಮನಸ್ಸಿನ ಮೈಲಿಗೆ ಹೋಗ್ತದೆ. ಆದ್ದರಿಂದ ಅನುಭವವನ್ನು ನಾವು ಮಾಡಬೇಕು ಅಂತ ಚನ್ನಬಸವಣ್ಣವರು ಹೇಳ್ಕೊಂಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲ ಭಾಗ್ಯಶಾಲಿಗಳು. ಸಿದ್ದೇಶ್ವರಪ್ಪಂಗಳವರ ವ್ಯಕ್ತಿತ್ವವನ್ನು ನಾವು ವಿಚಾರ ಮಾಡಿದಾಗ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ,
ಭಾವದಲ್ಲಿ ದಿಗಂಬರ ಅಂತ ಹೇಳಿರುವ ಹಾಗೆ ಸಾಕ್ಷಾತ್ ಲಿಂಗ ಸ್ವರೂಪವರೇ ಅವರು. ಬಹುಶಃ ನಮ್ಮ ಎಲ್ಲ ಸಾಧುಗಳಿಗೆ, ಎಲ್ಲ ಸಾಧಕರಿಗೆ ಅವರು ಮಾರ್ಗದರ್ಶಕರು, ಆದರ್ಶ ವ್ಯಕ್ತಿತ್ವ ಹೊಂದಿರದಂಥವರು. ಅಂಥ ಮಹಾಪೂಜ್ಯರು. ಬಹುಶಃ ಅವರನ್ನು ಸ್ಮರಣೆ ಮಾಡಿದಾಗ ಒಂದು ಶ್ಲೋಕ ನೆನಪಾಗ್ತದೆ. ಶಾಂತೋ ದಾಂತೋ ನಿವಸಂತಿ ಸಂತೋ ವಸಂತವಲ್ಲೋಕ ಹಿತಂಚರಂತಹ ಸ್ವಯಂ ಭೀಷ್ಮ ಭವಾರಣವತ್ರ್ಣ ಅನ್ಯಾನ್ಯ ಹೇತುನ ನ ಹೇತುನ ಅನ್ಯಾನ್ನಪಿ ತಾರಯಂತ. ಆದ್ಯ ಜಗದ್ಗುರು ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ ಏನಂತ ಕೇಳಿದ್ರೆ, ಶಾಂತೋ ದಾಂತೋ. ಅವ್ರು ಹೇಗಿದ್ರು ಅಂದ್ರೆ ಶಾಂತವಾಗಿದ್ರು, ಎಲ್ಲ ಇಂದ್ರಿಯಗಳ ಮೇಲೆ ವಿಜಯವನ್ನು ಸಾಧಿಸಿದರು, ತನುವಿನಲ್ಲಿ ನಿರ್ಮೋಹ ಇತ್ತು. ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತೀವಿ, ಎಷ್ಟೋ ದೊಡ್ಡ ದೊಡ್ಡ ಸ್ವಾಮೀಜಿಯವರು ಜೀವಂತ ಇರುವಾಗಲೇ ಗುಡಿ ಕಟ್ಸ್ಕೊಂಡು ಗುಡಿಯೊಳಗೆ ತಮ್ಮ ಮೂರ್ತಿಯನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಕ್ಕಂಥವ್ರನ್ನು ನಾವು ನೋಡ್ತೀವಿ. ಅದು ಇಂಥ ಸಂತರನ್ನು ನಾವು ನೋಡಿದ್ದೀವಿ, ತಮ್ಮ ಜೀವನದಲ್ಲಿ ಯಾವುದನ್ನು ಏನೆಂದು ಬಯಸದೆ ಕೀರ್ತಿ. ನಿಜವಾದ ಸನ್ಯಾಸಿಗಳು ಯಾರಾದರೂ ಆಗಿದ್ರೆ ಅವರು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅವರು ಬಟ್ಟೆಯಿಂದ ಇಲ್ಲದೇ ಇದ್ರು ಕೂಡ, ಯಾವ ಶುಭ್ರ ಬಿಳಿ ಬಟ್ಟೆಯಿಂದ ತೊಟ್ಟಿದ್ರು ಕೂಡ ಅವರು ಕ್ಯಾವಿ ಬಟ್ಟೆ ಧರಿಸಿಗಿಂತ ಸನ್ಯಾಸಿಗಳಕ್ಕಿಂತಲೂ 100 ಪಟ್ಟು ಶ್ರೇಷ್ಠ ಅಂತ ನಾನು ಮನವಚ್ಚಿ ನಾ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ತನುವಿನಲ್ಲಿ ನಿರ್ಮೋಹ, ಆ ಶರೀರದಲ್ಲಿ ಅವರು ಯಾವ ರೀತಿಯಾಗಿ ನಿರ್ಮೋಹ ಇದ್ರು ಅನ್ನೋದು ನಮಗೆಲ್ಲ ಗೊತ್ತಿದ್ದ ವಿಷಯ. ಕೊನೆಗೆ ಅವರ ಶರೀರದ ಒಂದು ಬೂದಿಯು ಕೂಡ ಎಲ್ಲಿ ಬೀಳಬಾರ್ದು, ಹೋಗಿ ಯಾವ ನದಿಯಲ್ಲಿ ಕೂಡಬೇಕು, ನನ್ನನ್ನು ಸಮಾಧಿ ಮಾಡಬಾರ್ದು, ನನ್ನ ಕುರು ಇರಬಾರದು ಅಂತ ತಿಳ್ಕೊಂಡು ಈ ಬಯಲಿನಲ್ಲಿ ಬಯಲಾಗಿ ಹೋಗಿರ್ತಕ್ಕಂಥ ಸಂತ ಶ್ರೇಷ್ಠ ಯಾರಾದ್ರಿದ್ರೆ ಅವರು ಸಿದ್ದೇಶ್ವರ ಅಪ್ಪಂಗಳವರು. ಎಲ್ಲ ಜನಮಾನಸದಲ್ಲಿ ಅವರಿವತ್ತು ಗದ್ದಿಗೆಯಲ್ಲಿ ವಿರಾಜಮಾನರಾಗಿ ಪೂಜಿಸಿಕೊಳ್ತಾ ಇದ್ದಾರೆ. ಅಂಥ ಪೂಜ್ಯರ ಕೃಪೆ ನಮ್ಮೆಲ್ಲರಿಗೂ ಆಗಿದೆ. ಅವರ ಒಂದು ಕೃಪೆಯಿಂದ ಬಹುಶಃ ಸ್ವರೂಪಾನಂದ ಸ್ವಾಮಿಗಳಂತಲೇ ನಮ್ಮ ಕರೀತಾರೆ. ಆದ್ರೆ ಇವತ್ತು ಏನು ರುಂಬಾಲ ಈ ದಂಡ ಬರಬೇಕಾಗಿತ್ತು ಅಂದ್ರೆ ಕವಲಗಿ ಗ್ರಾಮದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಗುರುಪೀಠಕ್ಕೆ ನಮ್ಮನ್ನು ಮಾಡಿ ಅಭಿನವ ಸಿದ್ದರಾಮೇಶ್ವರರಂತ ನಮಗೆ ದಂಡವನ್ನು ಕೊಟ್ಟು ಮತ್ತೆ ಜಗತ್ತಿನ ಒಂದು ಉದ್ಧಾರಕ್ಕೋಸ್ಕರವಾಗಿ ನಮಗೆ ಆಶೀರ್ವಾದ ಮಾಡಿದವರು ಯಾರಾದ್ರಿದ್ರೆ ಸಂತ ಶಿವಯೋಗಿ ಸದ್ಗುರು ಸಿದ್ದೇಶ್ವರಪ್ಪಂಗಳವರು. ಅಂಥ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನೆಲ್ಲರ ಕೊಂಡೊಯ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥವ್ರು ಇಂದಿನ ದಿನಮಾನಗಳಲ್ಲಿ ಯಾರಾದ್ರಿದ್ರೆ ನಮ್ಮ ಅಮೃತಾನಂದ ಮಹಾಸ್ವಾಮಿಯವರು. ಅವರ ಒಂದು ಆಶೀರ್ವಚನ ನಾವೆಲ್ಲ ಕೇಳಿ ಪುನೀತರಾಗೋಣ ಅಂತ ಹೇಳ್ತಾ, ಸಮಯಷ್ಟು ಬಹಳಷ್ಟು ಆಗಿದೆ. ಇನ್ನೂ ಪೂಜ್ಯರು ತಮ್ಮ ಆಶೀರ್ವಚನವನ್ನು ಕರುಣಿಸಲಿದ್ದಾರೆ. ಅವರಿಗೂ ಕೂಡ ಸಮಯವನ್ನು ಕೊಟ್ಟು ನನ್ನ ವಾಗ್ರೂಪ ಶಿವಪುಷ್ಪಗಳನ್ನು ಸದ್ಗುರುದೇವರ ಅಡಿಗಳಲ್ಲಿ ಅರ್ಪಿಸಿ ನಾನು ವಿರಾಮ ಕೊಡ್ತಾ ಇದ್ದೇನೆ. ಹರಂ ತತ್ಸತ್, ಹರಂ ತತ್ಸತ್. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತ್ ತತ್ವೋಪದೇಶ ಕರ್ತಾರಂ ನತ್ವ ಭಕ್ತಿ ಪುರಸ್ಸರಂ. ಜಗದ್ಗುರು ಸಿದ್ಧಾರೂಢರನ್ನು, ಈ ಒಂದು ಕ್ಷೇತ್ರ ಅಧಿದೇವತೆಯಾದ ಶಾಂತೇಶ್ವರನು ಪಾದದಲ್ಲಿ ಅನಂತ ಕೊಡಿ ನಮನ ಸಲ್ಲಿಸುತ್ತಾ, ನಡೆದಾಡುವ ಮಾತನಾಡುವ ಸಂತರಾದ ಪರಮ ಪೂಜ್ಯ ಅಪ್ಪಾಜಿಯವರ ಶ್ರೀಪಾದಗಳನ್ನು ಅನಂತ ನಮನಗಳು ಸಲ್ಲಿಸುತ್ತಾ, ಈ ಒಂದು ಪವಿತ್ರ ಕಾರ್ಯಕ್ರಮದ ಬಾಲ್ಗಾಂವ್ ಕಾತ್ರಾಳದ ಪೂಜ್ಯ ಅಪ್ಪಾಜಿಯವರ ಶ್ರೀಪಾದಗಳಲ್ಲಿಯೂ ಅನಂತ ಶರಣು ಸಮರ್ಪಣೆ ಮಾಡುತ್ತಾ, ವೇದಿಕೆಯ ಸರ್ವ ಪೂಜ್ಯರಲ್ಲಿಯೂ ಹಾಗೊಂದು ಈ ಪವಿತ್ರವಾದ ಕಾರ್ಯಕ್ರಮ ಪಾಲ್ಗೊಂಡ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಪರಮಾತ್ಮನ ಒಲಿಸಿ ಬಂದ ಪ್ರಸಾದ ಕಾಯಿ ಅಂತ ಹೇಳ್ಯಾರ. ಆ ಪ್ರಸಾದ ಕಾಯಿ ನಾವು ಹ್ಯಾಂಗೆ ಇದು ಮಾಡಬೇಕಪ್ಪ ಅಂದ್ರೆ, ಈಗ ತಾಯಂದ್ರೆ ಏನು ಮಾಡಿರ್ತಾರೆ ಅಂದ್ರೆ ಒಂದು ಬಿಳಿದಾದ ಅರಿವಿಯನ್ನು ಅದಕ್ಕೆ ಮುಟ್ಟಿ ಇದಕ್ಕೆ ಮುಟ್ಟಿ ಹಂಗೆ ಹೊಲಸು ಮಾಡಿರ್ತಾರೆ. ಹಾಗೇನಪ್ಪ ಅಂದ್ರೆ ಅದು ಸ್ವಚ್ಛ ಆಗ್ಬೇಕಾದ್ರೆ ಏನಾದರೂ ಆಗಲ್ಲ. ಇಂಥ ಮಹಾತ್ಮರ ಅನುಭವದ ಸಂಘದಲ್ಲಿ ಬಂದು ಮಾತ್ರ ಅದು ಸ್ವಚ್ಛ ಆಗ್ತದೆ. ಅದಕ್ಕಾಗಿ ಪೂಜ್ಯ ಅಪ್ಪಾಜಿಯವರು ಪ್ರಕೃತಿಯನ್ನು ಆರಾಧಿಸಿದರು. ನೀವು ಸಂತನೆಂದರೆ ಯಾರು ಅಂತ ಹೇಳೋದೊಂದು ಪದ ಹಾಡಿದಾಗ ಎಲ್ಲರ ಮನಸ್ಸು ಎಷ್ಟು ಸ್ತಬ್ಧ ಆಗಿಬಿಡ್ತದ. ಅಂಥ ಒಂದು ಪೂಜ್ಯ ಅಪ್ಪಾಜಿಯವರು ನಮ್ಗೆ ಸಿಕ್ಕೋದಂದ್ರೆ ಅದು ಯಾವ ಜನ್ಮದ ಪುಣ್ಯವೋ, ಅದು ನಿಮ್ಮ ಭಾಗ್ಯವಂತ ಹೇಳಿ ಈ ಇಂಡಿ ನಗರದಲ್ಲಿ ಏನಪ್ಪ ಅಂದ್ರೆ ಹ್ಯಾಂಗೆ ಪ್ರಯಾಗದಲ್ಲ ಪುಣ್ಯ ಪರ್ವ ಅಂತ ಹೇಳಿಕಿಸಿಂದ 21 ದಿನ ಹ್ಯಾಂಗಿತ್ತು, 3 ತಿಂಗಳ ಪರ್ಯಂತರ ಹ್ಯಾಂಗಿತ್ತು, ಹಂಗೆ ನಮ್ಮ ಇಂಡಿ ನಗರದಲ್ಲಿ ಏನಪ್ಪ ಅಂದ್ರೆ ಶಾಂತೇಶ್ವರ ಗುಡಿಯಲ್ಲಿ 15 ದಿನಗಳ ಪ್ರವಚನ ಇತ್ತು. ನಮ್ಮ ಶಿರ್ಷಾಡ್ ಅಪ್ಪಾಜಿಯವರು ಕೂಡ ಅವರು ಬಹು ಸುಂದರವಾಗಿ ಅವರು ಕೂಡ ಒಂದು ಕಾರ್ಯಕ್ರಮ ಮಾಡಿದರು. ಈಗೇನಪ್ಪ ಅಂದ್ರೆ ಮೊನ್ನೆ ಕಿಡಿಗೆ ಅಪ್ಪುಗಳು ಅವರು ಕೂಡ ಮಾಡಿದರು. ನಮ್ಮ ಆಳೂರು ಮಠದಿಂದ ಅದು ಆಯಿತು. ನಮ್ಮ ಸ್ವರೂಪಾನಂದರು ಹ್ಯಾಂಗಪ್ಪ ಅಂದ್ರೆ ಪ್ರವಚನ ಪರಮಾತ್ಮನ ಒಲಿಸಿ ಬಂದ ಪ್ರಸಾದ ಕಾಯದ ಇಂಥ ಒಂದು ಏನಪ್ಪ ಅಂದ್ರೆ ಪ್ರಕೃತಿಯ ಆಧರಿಸುವ ಪೂಜ್ಯರು. ಅದಕ್ಕಾಗಿ ಏನಪ್ಪ ಅಂದ್ರೆ
ತಸ ಬೋಲಾವಿ ತಸ ಚಾಲೋ ಅಂತ ಹ್ಯಾಂಗೆ ನಡೀತೀವಿ ನುಡಿದಂಗೆ ನಡೆದಾರ. ಹ್ಯಾಂಗಂದ ಪರಮ ಪೂಜ್ಯ ರಾಮಕೃಷ್ಣ ಪರಮ ಪೂಜ್ಯ ಅಪ್ಪಾಜಿಯವ್ರ ಹತ್ರ ಒಂದು ಸಣ್ಣ ಮಗುವಿನ ತೊಗೊಂಡು ಬಂದವತ್ತ ತಾಯಿ. ತೊಗೊಂಡು ಬಂದು ಏನು ಮಾಡಿದಳಪ್ಪ ಅಂದ್ರೆ, ಈ ಹುಡುಗ ಭಾಳ ಬೆಲ್ಲ ತಿತ್ತದ್ರಿಯಪ್ಪ, ಹ್ಯಾಂಗೆ ಮಾಡಬೇಕು ಬಿಡೋ ಅಂದ್ರೆ ಬಿಡಲಾಗ್ಯದ ಅಂತೇಳಿ ಅಂದಾಗ ಅವ್ರ ಪೂಜ್ಯರು ಹೇಳಿದ್ರತ್ತ, ಇನ್ನು 8 ದಿವಸ ಬಿಟ್ಟು ಬಂದ ಬಾ ತಾಯಿ ಅಂತೇಳಿ ಕರೆದಾಗ ಅವಾಗ ಮುಂದೆ ಏನಪ್ಪ ಅಂದ್ರೆ ಬಂದು ಅವ್ರು 8 ದಿವಸ ಬಿಟ್ಟು ಆ ತಾಯಿ ಮತ್ತೆ ಖುಷಿ ಕರ್ಕೊಂಡು ಬಂದಳತ್ತ. ಖುಷಿ ಕರ್ಕೊಂಬಂದು ಏನು ಹೇಳಿದನ, ಬೆಲ್ಲ ತಿನ್ನಬಾರ್ದಪ್ಪ, ನೀನು ಹೊಟ್ಟೆ ಕಡಿತದ, ನೀ ನನಗೆ ಆರಾಮ ಇರುವುದಿಲ್ಲ, ಹಾಂ ಮಾಡಬಾರ್ದು ಅಂತ. ಅವತ್ತು ಹೇಳಿದಕ್ಕೆ ಇವತ್ತು ಏನು ಫರ್ಕ್ ಆಯ್ತಂಬ, ಮೊದಲು ನಾನೇ ಬೆಲ್ಲ ತಿಂತಿದ್ದೆ, ಅದು ಹೇಳಿದ್ರೆ ಹುಡುಗ ಕೇಳ್ತಿದ್ದಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಇವತ್ತು ನಾ ಬಿಟ್ಟಿನಿ ಅಂದ್ರೆ ಆ ಹುಡುಗ ನನ್ನ ಮಾತು ಕೇಳ್ತದ ಅಂತೇಳಿ, ಹಾಗೆ ನಾವು ಒಳ್ಳೆಯ ಸಂಸ್ಕಾರವಂತರಾಗಬೇಕಾದ್ರೆ ಇಂಥ ಸತ್ಸಂಗತಿಗೆ ಶರಣಾಗತಬೇಕು. ಇಂಥ ಸತ್ಸಂಗದಲ್ಲಿ ನಾವು ಶರಣಾಗತರಾಗೋದರಿಂದ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವ ಜೀವನ ಮುಕ್ತಿ. ನಮ್ಮ ಜೀವನ ಮುಕ್ತಿ ನಮಗೆ ಆನಂದ ಸಿಗಬೇಕಾದ್ರೆ ಇಂಥ ಸತ್ಸಂಗತಿಗೆ ಶರಣಾಗತರಾಗಬೇಕು. ಅಂಥ ಪೂಜ್ಯರೇನಪ್ಪ 18 ದಿನಗಳ ಪರ್ಯಂತರವಾಗಿ ಪೂಜ್ಯರ ಒಂದು ನುಡಿ ನಮನ ಕಾರ್ಯಕ್ರಮದಲ್ಲಿ ನಾವು ನೀವು ಪಾಲ್ಗೊಂಡು ನಮ್ಮೆಲ್ಲರೂ ಜನ್ಮ ಧನ್ಯ ಮಾಡ್ಕೋಬೇಕಂತೇಳಿ ತಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಇಂಥ ಆಯೋಜನೆ ಮಾಡಿದಂಥ ಸರ್ವರಿಗೂ ಕೂಡ ಶರಣಾರ್ಥಿಗಳು ತಿಳಿಸಿ ನನ್ನೆರಡು ಮಾತ್ರ ಮುಕ್ತಾಯ ಮಾಡ್ತೀನಿ. ಅರಿವು ಅಂತ ಧನ್ಯವಾದಗಳು. ಧರ್ಮವೇ ಜಗದಿ ಮೂಲ, ಧರ್ಮವೇ ಜೀವನದ ಸೂತ್ರ, ಧರ್ಮವೇ ಎಮ್ಮೆಯ ಬಾಳಿನ ಬೆಳಕು, ಭಕ್ತರ ಬೆಳಗಿಸು ಮುಂಬೆಳಕು. ಶಿವಸಾಂಬ ಜಯ ನಮ ಪಾರ್ವತೆ. ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಖೇನಾನುಮೋದತೆ ನಮೈತಸ್ಮೈ ಗುಣಾತೀತ ವಿವಾಯ ಪರಾತ್ಮನೆ. ಯಾವ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು, ಬಸವಾದಿ ಪ್ರಮರ್ಥರನ್ನು, ಸಿದ್ದೇಶ್ವರ ಅಪ್ಪಗಳನ್ನವರನ್ನು ಎನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಇಂಡಿ ಪಟ್ಟಣದ ಅಧಿದೇವತಿ ಒಡೆಯನಾದಂಥ ಸದ್ಗುರು ಶಾಂತೇಶ್ವರನನ್ನು ಧ್ಯಾನಿಸುತ್ತಾ ಎಲ್ಲ ಸರ್ವ ಇಂಡಿ ಪಟ್ಟಣದ ದೇವಾನ್ ದೇವತೆಗಳನ್ನು ನೆಮಿಸುತ್ತಾ ಇವತ್ತಿನ ಈ ಭವ್ಯ ವೇದಿಕೆಯಲ್ಲಿ ಪರಮ ಪೂಜ್ಯರ ಅಮೃತಾನಂದ ಅಪ್ಪಂಗಳವರ ಯಾವ ಪ್ರವಚನ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಪರಮ ಪೂಜ್ಯರಲ್ಲಿಯೂ ಸಹ ಭಕ್ತಿಯ ನಮನಗಳನ್ನು ತಿಳಿಸುತ್ತಾ ಅದರಂತೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಅಮೃತಾನಂದ ಅಪ್ಪನವರು ಯಾವ ತಮ್ಮ ಅಮೃತವಾಣಿಯನ್ನು ತಮಗೆ ಭಕ್ತಿಯ ಮಾರ್ಗವಾಗಿ ತಮ್ಮ ಹೃದಯ ಮಂದಿರಕ್ಕೆ ಮುಟ್ಟುವಂತೆ ಉಣಬಡಿಸಿರುವಂಥ ಅಮೃತಾನಂದ ಪರಮ ಪೂಜ್ಯರಲ್ಲಿ ಸಹ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಈಗ ಒಂದು ಮಾತು ಏನಪ್ಪ ಅಂತ ಕೇಳಿದ್ರೆ 10 ವರ್ಷದಿಂದ ಸಿದ್ದೇಶ್ವರ ಅಪ್ಪೋಳಿಲಿ ಬಂದು ಹೋಗಿದ್ರಂತ. 10 ಮುಂದೆ ಏನದಪ್ಪ ಅಂತ ಕೇಳಿದ್ರೆ 11 ಅದ. 11ಕ್ಕೆ ಯಾರದಾರಪ್ಪ ಅಂತ ಕೇಳಿದ್ರೆ ಅಮೃತಾನಂದ ಅಪ್ಪೋಳದಾರ. 11 ಮುಂದೆ ಇನ್ನೊಂದು ಇಲ್ಲ ಅಂತ ಹೇಳ್ಬೋದು ನಾವು ಇವತ್ತಿನ ದಿವಸ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಹೇಗೆ ಕುಲಕೋಟಿ 84 ಕೋಟಿ ಜೀವರಾಶಿಲಿ ಇದು ಕೊನೆಯದು ಮಾನವ ಜನ್ಮದ ಎದಕ್ಕಾಗಿ ಬಂದದಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಅವರು ದೊಡ್ಡವರಾದ್ರು ಇವರು ದೊಡ್ಡವರದು ಅನ್ನೋದಕ್ಕಿಂತಲೂ ತನ್ನ ತಾನು ಅರಿತೊಡೆ ಮಾನವ ಅಂತ ಹೇಳ್ಯದ. ಅದಕ್ಕಾಗಿ ಇವತ್ತಿನ ದಿವಸ ನನಗೊಂದು ಏನಪ್ಪ ಒಂದು ನೆನಪಿಗೆ ಬರ್ತದ. ನಾನು ಒಮ್ಮೆ ಸಿದ್ದೇಶ್ವರ ಅಪ್ಪಗಳು ಆಶ್ರಮದಲ್ಲಿ ಕುತ್ಕೊಂಡಿದ್ರು. ಆವಾಗ ನಾವು ಒಬ್ಬನೇ ಹೋಗಿದ್ದ. ಅವಾಗ ಏನೋ ನನ್ನ ದೈವ ಭಾಗ್ಯ ಇತ್ತು ಏನೋ ಗೊತ್ತಿಲ್ಲ. ಅವಾಗ ಕುತ್ಕೊಂಡಕ್ರಾಗ ನಾವು ಒಳಗೆ ಹೋದಕ್ರಾಗ ಅಪ್ಪಗಳು ಅಂದರು ಬರ್ರಿ ಪೂಜ್ಯರ ಅಂತ ಕೇಳದಕ್ರಾಗ ಅವಾಗ ಏನಂದ್ರು ಯಾವ್ರವ್ರಂತ ಕೇಳಿದ್ರು. ನಾನು ಅಪ್ಪಗಳಿಗೆ ಭೇಟಿ ಆಗಿದ್ದಿಲ್ಲ. ಅದಕ್ಕಾಗಿ ಪಟ್ಟಾಧಿಕಾರ ಆದ್ಮ್ಯಾಗ ಹೋಗಿದ್ದೆ ನಾನು. ಅವಾಗ ಅವ್ರು ಏನಂದ್ರು ಐರ್ ಸಂಘದ ಪೂಜ್ಯರತ್ ಕೇಳ್ದಕ್ರಾಗ ಅವ್ರಂದ್ರು ನಮ್ಮ ನೆನಪಿಗೆ ಬತ್ತು ಹಲಸಂಗಿಯ ಒಬ್ರು ಪುರುಷೋತ್ತಮ ಗಲ್ಗಲಿಯವರು ಅಂದ್ರೆ ಯಾರಪ್ಪ ಅಂತಂದ್ರೆ ಕೇಳಿದ್ರೆ ಮಧುರ ಚೆನ್ನ ಕವಿಯವರು ಮನಿ ಗುರುಗಳು ನೀವೇನಂತ ಕೇಳಿದ್ರು. ಹೌದ್ರಿ ಅಪ್ಪಳು ಅಂತ ಕೇಳ್ದಕ್ರಾಗ ಅವಾಗ ಅಪ್ಪಗಳು ಏನಂದ್ರು ಆಗ್ಲಿ ಅಂತ ಮಧುರ ಚೆನ್ನ ಕವಿಯವರು ಮನಿ ಇದ್ದೀರಿ ಅಂದ್ಮ್ಯಾಗ ನೀವು ಇವತ್ತಿನ ದಿವಸ ನೀವು ಒಂದು ವಿಜಯಶಾಲಿ ಆಗ್ರಿ ಭಾಗ್ಯಶಾಲಿ ಆಗ್ರಿ ಅಂತ ನನಗೆ ಅವತ್ತಿನ ದಿವಸ ಏನು ಸಿದ್ದೇಶ್ವರ ಅಪ್ಪಗಳು ಆಶೀರ್ವಚನ ಮಾಡಿದ್ರು ಇವತ್ತಿನ ದಿವಸ ನನಗದು ಇವತ್ತಿನ ನನ್ನ ಮನಸ್ಸಿಗೆ ಅನುವರಿಸಿಕೊಂಡು ಇವತ್ತಿನ ದಿವಸ ಅಳವಡಿಸಿಕೊಳ್ಳುವಂಥ ಪ್ರಸಂಗದ. ಇವತ್ತಿನ ದಿವಸ ಇವತ್ತು ನಕ್ಷತ್ರ ಯಾವ್ದಪ್ಪ ಅಂತ ಕೇಳಿದ್ರೆ ಹಸ್ತ ನಕ್ಷತ್ರ. ಹಸ್ತ ಯಾರ್ದಪ್ಪ ಅಂತ ಕೇಳಿದ್ರೆ ಅಮೃತಾನಂದ ಅಪ್ಪೋದು ಇವತ್ತಿನ ದಿವಸ ಭಕ್ತರ ಮೇಲೆ ಹಸ್ತದ. ನಾಳೆ ಚಿತ್ತ, ಇವತ್ತಿನ ದಿವಸ ಚಿತ್ತದ. ಚಿತ್ತ ಯಾರ್ದಪ್ಪ ಅಂತ ಕೇಳಿದ್ರೆ ಭಕ್ತರದ ಚಿತ್ತದ. ಹಸ್ತ ಮತ್ತು ಚಿತ್ತ ಕೂಡಿದ್ರೆ ಮನಸ್ಸು ಏನು ಆಗ್ತದಪ್ಪ ಅಂತ ಕೇಳಿದ್ರೆ ಒಂದು ಭಕ್ತಿಯ ತನ್ನಿಲಕ್ಕೊಂದು ಅಳವಳ್ಗೊಡ್ತದ. ಇವತ್ತಿನ ದಿವಸ ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದಶಿವನಂ ಅರ್ಚನಂ ವಂದನಂ ದಾಶಿ ಅಂತ ಹೇಳ್ತದ. ಶ್ರವಣ ಕೇಳುವುದು ಮತ್ತು ಕಿವಿಲಿ ಬಿಡುವುದಂಥದ್ದಲ್ಲ. ಶ್ರವಣ ಕೇಳಿ
ನಿಮ್ಮ ಹೃದಯ ಮಂದಿರಕ್ಕೆ ಮುಟ್ಟುವಂಥದ್ದು ಕೇಳಿ ಅದನ್ನು ತನ್ನಿಲುಗೊಳಿಸೋದು ಯಾರಪ್ಪ ಅಂತ ಕೇಳಿದರೆ ಇದೊಂದು ಮಾನವ ಜನ್ಮದಂತ ನಮ್ಮ ಸಾರ್ಥಕ ಅಂತ ಹೇಳ್ಕೋಬಹುದು. ಕೀರ್ತನೆ ಮತ್ತು ಧರ್ಮದ ಕಾರ್ಯಗಳು ಯಾರಿಗಾವ ಅಂತ ಕೇಳಿದರೆ ಇಂಥ ನಮ್ಮ ಮಾನವ ಜನ್ಮಕ್ಕಾಗಿ ಅದಾವ. ಇವತ್ತಿನ ದಿವಸ ನಾವು ಹುಟ್ಟಿದ ಯಾವತ್ತಪ್ಪ ಅಂತ ಕೇಳಿದರೆ ಇದು ಕೊನೆಯದ ಮಾನವ ಜನ್ಮ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಸಿದ್ದೇಶ್ವರಪ್ಪಗಳು ಎಷ್ಟು ದೇಶಕ್ಕಾಗಿ ದುಡಿದರು, ಎಷ್ಟು ಆಧ್ಯಾತ್ಮಿಕ ಪ್ರವಚನವನ್ನು ತಮ್ಮ ಹೃದಯ ಭಕ್ತಿಯಿಂದ ಹೇಳಿಕೊಟ್ರು. ಅದನ್ನು ಇವತ್ತಿನ ದಿವಸ ಅದೇ ಸ್ವರೂಪವಾಗಿ ಅದೇ ಪ್ರತಿರೂಪವಾಗಿ ಒಂದು ಸಿದ್ದೇಶ್ವರ ಅಪ್ಪೋಳದ ಒಂದು ಕೀರ್ತಿ ತರುವಂಥ ನಮ್ಮದೇ ಆದಂಥ ಆತ್ಮೀಯರಾದಂಥ ಅಮೃತಾನಂದ ಅಪ್ಪೋಳು ಎಲ್ಲ ತಮ್ಮ ಹೃದಯ ಮಂದಿರಕ್ಕೆ ಮುಟ್ಟುವಂಥ ತಮ್ಮ ಅಮೃತ ವಚನವನ್ನು ಅಮೃತ ದಾರಿಯನ್ನು ಎಳಿತಾರಂತ. ಅದಕ್ಕಾಗಿ ನನ್ನ ಈ ಕೀರ್ತಿಯ ಶಾಲಿ ವಿಜೇತ ಅಮೃತವಾಣಿಯನ್ನು ಶ್ರೀ ಗುರು ಸಿದ್ದೇಶ್ವರ ಪಾದಕ್ಕೆ ಅರ್ಪಣೆ ಮಾಡುತ್ತಾ ನನ್ನ ಅಲ್ಪದ ಆಶೀರ್ವಚನಕ್ಕೆ ವಿರಾಮ ಕೊಡುತ್ತೇನೆ. ಇದೇ ವೇದಿಕೆಯಲ್ಲಿ ತಮ್ಮೆಲ್ಲರಿಗೆ ಆಧ್ಯಾತ್ಮದ ಪ್ರವಚನವನ್ನು ನೀಡಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ಶ್ರೀ ಆತ್ಮಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರಲ್ಲಿಯೂ ಪ್ರವಚನ ನೀಡ್ತಕ್ಕಂಥ ಅಮೃತಾನಂದ ಮಹಾಸ್ವಾಮಿಗಳವರಲ್ಲಿಯೂ ಸಮಸ್ತ ಜನ ಸದ್ಭಕ್ತರೊಂದರಲ್ಲೂ ತಮ್ಮೆಲ್ಲರ ಅಂತರಾತ್ಮಲ್ಲಿ ಅಡಗಿರತಕ್ಕಂಥ ವರ್ಷಿವ ಚೈತನ್ಯ ಮೂರ್ತಿಗೆ ಶರಣಾರ್ಥಿಗಳು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಃ ಎನ್ನುವ ಹಾಗೆ ಮನುಷ್ಯನ ಮನಸ್ಸು ಬಂಧನಕ್ಕೂ ಮತ್ತು ಮುಕ್ತಿಗೂ ಕಾರಣ ಆಗಬೇಕಾಗಿತ್ತಂದರೆ ಆತ ಆಧ್ಯಾತ್ಮದ ಸಾಧನೆಯಲ್ಲಿ ಇದ್ದರೆ ಅವ ಮುಕ್ತನಾಗ್ತಾನೆ. ಆಧ್ಯಾತ್ಮದ ಸಾಧನೆಯಲ್ಲಿ ಯಾವನು ಇರಂಗಲ್ಲೋ ಅವ ಏನಾಗ್ತಾನೆ ಅಂದರೆ ಬಂಧನದಲ್ಲಿ ಇರ್ತಾನೆ. ನಾವು ಬಂಧನದಿಂದ ಮುಕ್ತರಾಗಬೇಕಾಗಿತ್ತು ಅಂತ ಕೇಳಿದರೆ ಮಲ್ಲಿಕಾರ್ಜುನ ಅಪ್ಪಗಳು ಗದಗನ್ನು ಬಿಟ್ಟು ಹುಬ್ಬಳ್ಳಿಗೆ ಬಂದರು, ಹುಬ್ಬಳ್ಳಿಯನ್ನು ಬಿಟ್ಟು ಬಿಜಾಪುರಕ್ಕೆ ಬಂದರು. ಬಿಜಾಪುರದೊಳಗೆ ಅವ್ರು ಬಂದ್ರಂಥೇಳಿ ಬರದ ನಾಡಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಇವತ್ತು ಆಧ್ಯಾತ್ಮದ ಬೀಡು ಯಾರಿಂದ ಆಗೈತೆ ಅಂತ ಕೇಳಿದ್ರೆ ಸಿದ್ದೇಶ್ವರ ಅಪ್ಪಗಳಿಂದ ಆಧ್ಯಾತ್ಮದ ಬೀಡು ಆಗೈತಿ. ಬಹುಶಃ ನೀವು ಭಾರತ ತುಂಬೆಲ್ಲ ನೋಡ್ರಿ, ಇಡೀ ದೇಶದ ತುಂಬೆಲ್ಲನೂ ಕೂಡ ಎಲ್ಲರ ಒಬ್ಬ ಸಿಕ್ಕಾನ ಅಂತಂದ್ರೆ ಅವ ಬಿಜಾಪುರ ಜಿಲ್ಲಾದ ವ್ಯಕ್ತಿನೇ ಸಿಕ್ಕಿರ್ತಾನವ. ಇಲ್ಲಿ ಹುಟ್ಟಿದವರು ಎಲ್ಲ ಕಡೆಗೂ ಇರ್ತಾರೆ, ಅಷ್ಟ ಬುದ್ಧಿಜೀವಿಗಳೂ ಕೂಡ ಅದಾರೆ. ಹಾಗೆ ಸಿದ್ದೇಶ್ವರ ಅಪ್ಪಗಳು ಎಷ್ಟು ಬುದ್ಧಿಜೀವಿಗಳು ಅಂತ ಕೇಳಿದ್ರೆ ಬಹಳಷ್ಟು ಬುದ್ಧಿಜೀವಿಗಳು. ಅನಂತವಾಗಿರ್ತಕ್ಕಂಥ ವಿದ್ಯೆಯ ಸಂಪಾದನೆಯನ್ನು ಮಲ್ಲಿಕಾರ್ಜುನ ಅಪ್ಪಾಜಿಯವರು ಬಿಜಾಪುರಕ್ಕೆ ಬರದೇ ಇದ್ದರೆ, ಸಿದ್ದೇಶ್ವರಪ್ಪರ ಅವರ ಆಶೀರ್ವಾದ ಪಡೆದೇ ಇದ್ದರೆ ಆಧ್ಯಾತ್ಮದ ಬೆಳಕು ಅಂತಕ್ಕಂಥದ್ದು ಈ ನಾಡಿನೊಳಗೆ ಅಷ್ಟೊಂದು ನಡೀತಾ ಇದ್ದಿಲ್ಲ. ಅಂಥ ಆಧ್ಯಾತ್ಮರ ಪ್ರವಚನ ಉಪನಿಷತ್ತುಗಳನ್ನು ವಚನಗಳನ್ನು ಹಾಗೆ ಓಶೋವರ ದ ವರ್ಲ್ಡ್ ಫೇಮಸ್ ಆಫ್ ದಿ ಫಿಲಾಸಫರ್ ಅಂತ ಹೇಳಿ ಕರೀತಾರೆ. ಅಂಥ ಓಶೋನ ಅದ್ಭುತವಾಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ತಮ್ಮ ಪ್ರವಚನಗಳಲ್ಲಿ ರೂಢಿಸಿಕೊಂಡು ಅನಂತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಸಿದ್ದೇಶ್ವರಪ್ಪರು ಈ ನಾಡಿಗೆ ಕೊಟ್ಟು ಹೋಗಿದ್ದಾರೆ. ಅವತ್ತು 10 ವರ್ಷದಿಂದ ಏನು ಹೇಳಿ ಹೋಗಿದಾರಲ್ಲ, ಇವತ್ತಿಗೂ ಕೂಡ ಕೆಲವರ ಮನುಷ್ಯನೊಳಗೆ ಇನ್ನೂ ಕೂಡ ನೆನಪಿಗೆ ಬರ್ತಾ ಇದ್ದಾವೆ. ಅವ್ರು ಏನು ಹೇಳಿರ್ತಕ್ಕಂಥ ವಿಚಾರಧಾರೆಗಳಿದಾವ ಇವತ್ತಿಗೂ ಕೂಡ ಅದಾವೆ, ಮುಂದೆನೂ ಕೂಡ ಇರ್ತಾವೆ ಅನ್ನೋದಕ್ಕೆ ಇವತ್ತು ಅಮೃತಾನಂದ ಮಹಾಸ್ವಾಮಿಗಳು ಅವರಿಂದ ಇಲ್ಲಿ ಪ್ರವಚನ ಅಂತಕ್ಕಂಥದ್ದು ಜರುಗ್ತಾ ಇದೆ. ನೀವೆಲ್ಲರೂ ಕೇಳಿ ಕೂಡ ಆಧ್ಯಾತ್ಮದ ಪ್ರವಚನವನ್ನು ಸವಿದು ನೀವೆಲ್ಲರೂ ಧನ್ಯಾತ್ಮರಾಗ್ರಿ ಅಂತ ಹೇಳಿ ನಮ್ಮ ಮಾತಿಗೆ ವಿರಾಮಿಸುತ್ತೇನೆ. ಶಿವಂ ವಿವಾದ.